ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟೆಕ್ ನೇಚರ್. ನ್ಯೂ ವಿಡಿಯೋಗೆ ಸ್ವಾಗತ. ನೋಡಿ, ಇವತ್ತು ನಾವು ಒಂದು ಸ್ಪೆಷಲ್ ಆಗಿ ಚೀಸ್ ಆಮ್ಲೆಟ್ ಮಾಡ್ತಾ ಇದ್ವಿ. ಸೊ ಆಮ್ಲೆಟ್ಗೆ ಬೇಕಾಗಿರೋ ಐಟಮ್ಗಳು ಇದು ಸ್ಪ್ರಿಂಗ್ ಆನಿಯನ್ ಮತ್ತು ಹಸಿಮೆಣಸು, 4 ಮೊಟ್ಟೆ, ತೆಂಗಿನೆಣ್ಣೆ, ಖಾರದ ಪೌಡ್ರು, ಪೆಪ್ಪರ್ ಪೌಡ್ರು, ಉಪ್ಪು, ಸಾಲ್ಟ್ ಮತ್ತು ಚೀಸ್. ಇದನ್ನು ಮಿಕ್ಸ್ ಮಾಡಲಿಕ್ಕೆ ಒಂದು ಬೌಲ್. ನಾನಿವಾಗ ಮೊಟ್ಟೆ ಹೊಡಿತಾ ಇದ್ದೀನಿ. 1 ಮೊಟ್ಟೆ, 2 ಮೊಟ್ಟೆ, 3 ಮೊಟ್ಟೆ, 4 ಮೊಟ್ಟೆ ಹಾಕಿದ್ದೀನಿ. ನೋಡಿ, ಒಂದು ಬೌಲಿಗೆ 4 ಮೊಟ್ಟೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ನೋಡಿ ಇಷ್ಟು ಉಪ್ಪು ಹಾಕಬೇಕು, ಯಾಕಂದರೆ ಮೊಟ್ಟೆಯಲ್ಲಿ ಆಲ್ಮೋಸ್ಟ್ ಉಪ್ಪಿನ ಅಂಶ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು. ನೋಡಿ, ಇಷ್ಟು ಒಂದು 1/4 ಸ್ಪೂನ್ ಹಾಕಷ್ಟು ಪೆಪ್ಪರು, ಹಾಗೆ ನಿಮಗೆ ಅನುಕೂಲವಾಗುವಂಥ ಮೆಣಸಿನಕಾಯಿ. ನಮ್ಮ ಹತ್ರ ಇರೋದು ಇದು ಬ್ಯಾಡಿಗೆ ಮೆಣಸಿನಕಾಯಿ. ಸೊ ಬ್ಯಾಡಿಗೆ ಮೆಣಸಿನಕಾಯಿ ಇಷ್ಟ. ಓಕೆ, ಅದಾದಮೇಲೆ ಹಸಿಮೆಣಸು, 1 ಹಸಿಮೆಣಸು ನಾನು ಕಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಇದಕ್ಕೆ ಹಾಕಬೇಕು. ಹಾಗೆ ಇದು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಟಿದ್ದೀವಿ, ಅದನ್ನು ಹಾಫ್ ಆಗುವಷ್ಟು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿ ನೆಕ್ಸ್ಟು ಚೆನ್ನಾಗಿ ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಗ್ಯಾಸ್ ಹಚ್ಕೊಳ್ಬೇಕು. ಓಕೆ, ಗ್ಯಾಸ್ ಹಚ್ಚಿ ಆದಮೇಲೆ ಒಂದು ತವ ಇಟ್ಕೊಳ್ಳಿ. ತವ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಕೋಕೋನಟ್ ಆಯಿಲ್ ಹಾಕೋದು. ಏನಕ್ಕಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮ ಸೈಡೆಲ್ಲ ಜಾಸ್ತಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಹಾಕ್ಕೊಳ್ಬೋದು. ಓಕೆ, ಇಷ್ಟು ಕೋಕೋನಟ್ ಆಯಿಲ್. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ತವಾಗೆ ಟಚ್ ಆಗಿದೆ. ತವಾಗೆ ಟಚ್ ಆಗಬೇಕು. ಒಂದು ಪಕ್ಷ ನಿಮ್ಗೆ ಈ ಥರ ಆಗಲ್ಲ ಅಂದರೆ, ನಮ್ಮ 3 ಸೈಡಲ್ಲಿ ಗೊತ್ತಿದೆ, ಈ ಬನಾನಾ ಇತ್ತಲ್ಲ, ಬಾಳೆ ಮರದ ಇದರಲ್ಲಿ ಹಿಂಗೆ ತಿರ್ಸ್ಬೋದು, ಇಲ್ಲ ಬೆಂಗಳೂರು ಸೈಡ್ ಆನಿಯನ್ನಲ್ಲಿ ತಿರ್ಸ್ಬೋದು. ಇಷ್ಟು ಸ್ವಲ್ಪ ಬಿಸಿ ಆದಮೇಲೆ ಓಕೆ, ಇಲ್ಲಿ ನೋಡಿ, ಇವಾಗ ಇದು ಸ್ವಲ್ಪ ಉರಿಯಷ್ಟು ಹೀಟ್ ಆಗಿದೆ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಲೈಟಾಗಿ ಸುತ್ತ ಬಿಡಿ. ಇದು 4 ಮೊಟ್ಟೆ ಹಾಕೋಕೆ ಹೋಗಿ 1 ಇದಕ್ಕಾಗತ್ತೆ. ಇಷ್ಟಾದ್ಮೇಲೆ ಸ್ವಲ್ಪ ಎಲ್ಲೆಲ್ಲಿ ಜಾಗ ಉಳಿದಿದೆ ಅದಕ್ಕೆ ಇದು ಮಾಡಿ. ಇದು ಆಗಲ್ಲ ಅಂತ ಹೇಳಿದ್ರೆ ನಾವು ಇದರಲ್ಲೂ ಮಾಡ್ಬೋದು. ಓಕೆ, ಹಿಂಗಿದ್ದು ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಗುರ್ಬದ್ ಹೆಂಗೆಲ್ಲ ಗೊತ್ತಲ್ಲ, ಈ ಸೌದಿ ಒಲೆ ಹೆಂಗಿಟ್ರೆ. ಓಕೆ, ಈಗ ನೋಡಿ, ಮೀಡಿಯಂ ಇದರಲ್ಲಿ ಹೀಟ್ ಆಗಿದೆ. ಇವಾಗ ಹೀಟ್ ಆದ್ಮೇಲೆ ನಾವು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಉಳಿದಿದೆ, ಇದು ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು. ಯಾಕಂದರೆ ಹಸಿರು ತರಕಾರಿ ಎಲ್ಲ ತುಂಬ ಒಳ್ಳೆಯದು. ಓಕೆ, ಇಷ್ಟು ಇವಾಗ ಹಾಕ್ಕೊಂಡ ಮೇಲೆ ಈ ಥರ ಆಯ್ತಾ. ನೆಕ್ಸ್ಟ್ ಇದ್ರ ಹೆಸರು ಬಂದ್ಬಿಟ್ಟು ಚೀಸ್ ಆಮ್ಲೆಟ್. ನೋಡಿ, ಇಲ್ಲಿ ಇಟ್ಟಿದ್ದೀವಿ 3. ಓಕೆ, ಇವಾಗ ಇದನ್ನ ನಾವು ಸೇಮ್ ಜಸ್ಟ್ ಒಂದೊಂದು ಸೈಡಿಗೆ ಎಷ್ಟಕ್ಕೆ ಬೇಕು ಆ ಥರ ಸ್ವಲ್ಪ ಸೌಂಡ್ ಬರ್ತದೆ. ಈ ಥರ ಇಡಬೇಕು. ಆಯ್ತಾ, ಇವಾಗ ನೋಡಿ ಇಷ್ಟು ಹೀಟ್ ಆಗಿದೆ.
ಹೀಟ್ ಆದ್ಮೇಲೆ ಈ ಥರದೊಂದು ಸೌಂಡ್ ಯಾವ್ದಾದ್ರು ಊರ್ ಬದಂಗೆ ಕಬ್ಬನ್ ಚಟ್ಕ ಅಂತಾರೆ ನಮ್ಮ ಕುಂದಾಪುರ ಕನ್ನಡ. ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಈ ಥರ ಇರುತ್ತೆ ನೋಡಿ. ಇದರಲ್ಲಿ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ನೋಡಿ ಯಾವ ಥರ ಶೇಕ್ ಆಗ್ತಾ ಇದೆ. ಸೊ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಏನಿಲ್ಲ, ಇದನ್ನ ಸೇಮ್ ಈ ಥರ ಬೆಂಡ್ ಮಾಡಬೇಕು. ಈ ಥರ ಸೇಮ್ ಯಾವ ಥರ ಅಂದರೆ ಇವಾಗ ನಾವು ಊರ್ ಸೈಡಲ್ಲಿ ಎಳ್ಳಿನ ದೋಸೆ ಮಾಡ್ತೀವಲ್ಲ ಆ ಥರ ಈ ಥರ ಮಾಡಿ. ಎಳ್ಳಿನ ದೋಸೆ ನೋಡಿ ಈ ಥರ ಕಟ್ ಮಾಡಿ 2 ಪೀಸ್ ಆಗಿದೆ. ಈಗ ನೀವು ಗಂಡ ಹೆಂಡತಿ ಅಪ್ಪ ಅಮ್ಮ ಆ ಥರ ಇದ್ದರೆ ಈ ಥರ 2 ಹಾಕಿ ಇದು ಉಲ್ಟಾ ಹಾಕ್ಬೇಕು. ನೋಡಿ ಗಮ್ಮನ್ನು ಪುರಿ ಮಾಡೋ ಚೀಸ್ ಆಮ್ಲೆಟ್ ನೋಡಿ. ಈಗ ಆಮ್ಲೆಟ್ ರೆಡಿ ಆಗಿದೆ ನೋಡಿ. ಈ ಥರ ಬಂದಿದೆ ಚೀಸ್ ಎಲ್ಲ ಈ ಥರ ನೊರೆ ಥರ ಬರುತ್ತೆ, ಯಾಕಂದರೆ ಅದು ಫುಲ್ ಮೆಲ್ಟ್ ಆದಮೇಲೆ ಈ ಥರ ಬರುತ್ತೆ. ಓಕೆ, ಇದು ಟೇಸ್ಟು ಆಗಿದೆ, ಸೂಪರ್ ಆಗಿರುತ್ತೆ. ನೀವು ವೀಕಲ್ಲಿ ಮಿಡಲಲ್ಲಿ ಸೊ ಈ ಥರ ಒಂದು ಮಾಡಿಕೊಂಡು ತಿಂದರೆ ಒಂಥರ ಏನೋ ಒಂಥರ ಸ್ಪೆಷಲ್ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು, ಬಾಯ್.